ಈ ಪುಸ್ತಕ ಬರೀಬೇಕಾದ್ರೆ ರಿಸರ್ಚ್ ಮಾಡಬೇಕಾಗುತ್ತೆ, ಅಂಕಿಅಂಶಗಳ ಸಂಗ್ರಹ ಮಾಡಬೇಕಾಗುತ್ತೆ. ಐ ಡೋಂಟ್ ನೋ ಟೈಮ್ ಏನ್ ಸಿಗ್ತಪ್ಪ ನಿಮಗೆ? ರಾತ್ರಿ 12 ಗಂಟೆ ಮೇಲೆ ಇವನ್ ಕೆಲಸ ಮಾಡೋದು ಯಾವಾಗಲೂ. ಯಾವುದೇ ಒಂದು ಪುಸ್ತಕ ಬರೀಬೇಕಾದ್ರೆ ಪ್ರಿಪರೇಟರಿ ವರ್ಕು ಬಹಳ ಇರ್ತದೆ. ವಿಷಯ ಸಂಗ್ರಹ ಮಾಡಬೇಕು, ಮಾಹಿತಿ ಸಂಗ್ರಹ ಮಾಡಬೇಕು, ಅಂಕಿಅಂಶಗಳನ್ನು ಸಂಗ್ರಹ ಮಾಡಬೇಕು, ಇದ್ರ ಬಗ್ಗೆ ರಿಸರ್ಚ್ ಮಾಡಬೇಕಾಗ್ತದೆ. ಯಾಕಂತಂದ್ರೆ ಬರೀ ಅಂತರರಾಜ್ಯ ಅಷ್ಟೇ ಪ್ರಸ್ತಾಪ ಮಾಡಿಲ್ಲ, ಅಥವಾ ಕರ್ನಾಟಕಕ್ಕೆ ಸೀಮಿತವಾಗಿ ಪ್ರಸ್ತಾಪ ಮಾಡಿಲ್ಲ. ಅಂತರರಾಜ್ಯ ಜೊತೆಗೆ ಅಂತಾರಾಷ್ಟ್ರೀಯ ವಿಚಾರಗಳನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಈಗ ನಾನು 12 ವರ್ಷ 13 ವರ್ಷ ಹಣಕಾಸಿನ ಮಂತ್ರಿಯಾಗಿದ್ದೀನಿ. ನಾನು ಹಣಕಾಸಿನ ಮೇಲೆ ಪುಸ್ತಕ ಬರೆಯಕ್ಕಾಗೇ ಇಲ್ಲ ನನ್ನ ಕೈಲಿ. ಇವತ್ತು ಕರ್ನಾಟಕದ ಹಣಕಾಸಿನ ಬಗ್ಗೆ ಪುಸ್ತಕ ಬರೆಯಕ್ಕಾಗಿಲ್ಲ. ಶಿವಕುಮಾರ್ ಬಹಳ ಪ್ರಯತ್ನ ಮಾಡಿ ಇವತ್ತು ಪುಸ್ತಕ ಬರೆದು ನಮಗೆಲ್ಲ ಕೊಟ್ಟಿದ್ದಾರೆ. ಈ ರಾಜ್ಯದ ಜನತೆಗೆ ತಿಳಿಸ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ. ಸೊ ಇದು ಎಲ್ರಿಗೂ ಗೊತ್ತಾಗಬೇಕು. ಎಲ್ಲ ವಿಚಾರಗಳು ಕೂಡ ಎಲ್ಲ ಜನರಿಗೂ ಗೊತ್ತಾಗಬೇಕು. ನಾನು ಯಾಕೆ ಇದು ಮಾತಾಡದೆ ಅಂತಂದ್ರೆ, ಬಿಜೆಪಿ ಅವರಿಗೆ ಇವತ್ತಿನವರಿಗೆ ಒಂದು ವಿಚಾರ, ಕರ್ನಾಟಕದ ಬಗ್ಗೆ ಒಂದು ವಿಚಾರದ ಬಗ್ಗೆನೂ ಕೂಡ ಮಾತಾಡೋಣ. ಇವತ್ತು ನೋಡಿ, ಈಗ ಸಕ್ಕರೆ ಬೆಲೆ 31 ರೂಪಾಯಿ ಒಂದು ಕೆಜಿಗೆ ಸಕ್ಕರೆಗೆ ಅಂತ ಮಾಡಿ ಎಷ್ಟೋ ವರ್ಷಗಳಾಯ್ತು. 41 ರೂಪಾಯಿ ಕೇಳ್ತಾ ಇದ್ದಾರೆ. ಇವತ್ತಿನವರೆಗೆ MSP ನಿಗದಿ ಮಾಡಕ್ಕಾಗಿಲ್ಲ. ಸೊ ಇದು ನಮ್ಮ ಜನಗಳಿಗೆ ಗೊತ್ತಾಗಬೇಕಲ್ಲ. ಅದಕ್ಕೋಸ್ಕರ ಇದನ್ನೆಲ್ಲ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ನಾನು ನಮ್ಮ ಜನಗಳಿಗೆ ಗೊತ್ತಾಗಬೇಕು. ನಾವು ಪಾರದರ್ಶಕವಾಗಿರ್ಬೇಕು. ಸರ್ಕಾರ ಅಂತಂದ್ರೆ ಪಾರದರ್ಶಕವಾಗಿರ್ಬೇಕು. ಅದೆಲ್ಲ ಗೊತ್ತಾಗ್ತಕ್ಕಂಥ ಕೆಲಸವನ್ನ ಅವರು ಪುಸ್ತಕದ ರೂಪದಲ್ಲಿ ವಿವಾದ, ಒಪ್ಪಂದ ಮತ್ತೆ ತೀರ್ಪುಗಳು. ನಾವು ಕರ್ನಾಟಕ ಇದೆಯಲ್ಲ, ಹೆಚ್ಚು ಒಣಭೂಮಿ ಇರ್ತಕ್ಕಂಥ ಪ್ರದೇಶ. ರಾಜಸ್ಥಾನ ನಂಬರ್ 1, ನಾವು ನಂಬರ್ 2. ಸುಮಾರು 79% ಒಣಭೂಮಿ ಇರ್ತಕ್ಕಂಥ ಪ್ರದೇಶ ನಮ್ದು. ಅದಕ್ಕೆ ನಮ್ಮಲ್ಲಿ ಇರ್ತಕ್ಕಂಥ ನದಿಗಳಿದಾವಲ್ಲ, ಈ ನದಿಗಳಿಂದ 3440 TMC ನೀರು ಸಿಗ್ತದೆ. 3440 TMC ನೀರು ಸಿಗುತ್ತೆ. ಆದ್ರೆ ನಮಗೆ ಸಿಗ್ತಕ್ಕಂಥದ್ದು ಎಷ್ಟಪ್ಪ ಕೋರ್ಟ್ನಲ್ಲಿ ಅಲಾಟ್ ಆಗಿರೋದು ಅಂತಂದ್ರೆ 1272 TMC ನೀರು. 16 ಬಳಸ್ಕೊಳ್ಬೇಕಲ್ಲ, ಅದು ಬಳಸ್ಕೊಳ್ಳಕ್ಕೂ ಈ ವಿವಾದಗಳು ಶುರುವಾಗ್ಬಿಟ್ಟಿದೆ. 100 ವರ್ಷ ನಡೆದು ಕಾವೇರಿ ಇತ್ಯರ್ಥ ಆಯಿತು. ಸುಪ್ರೀಂ ಕೋರ್ಟ್ನವರು ಅಂತಿಮವಾಗಿ ಮಾಡಿದ್ರು. ಈಗ ಮೇಕೆದಾಟಿ ಏನ್ ಮಾಡ್ತಾರೆ ಅಂತ ಗೊತ್ತಾಗ್ತಾ ಇಲ್ಲ. ಈಗೇನೋ ನಮಗೆ ಸುಪ್ರೀಂ ಕೋರ್ಟ್ನಲ್ಲಿ ಅವರು ಹೋಗಿದ್ರಲ್ಲ, ಚಾಲೆಂಜ್ ಮಾಡಿದ್ರಲ್ಲ, ಮೇಕೆದಾಟಿ ಮಾಡಬಾರದು ಅಂತೇಳಿ ರೈತರು ಹೋಗಿದ್ರಲ್ಲ ತಮಿಳುನಾಡಿನವರು, ಅದು ವಜಾ ಆಗಿದೆ. ಇನ್ನು ಮುಂದೆ ಬಳಸ್ಕೊಳ್ತಕ್ಕಂಥದ್ರ ಕೆಲಸ ಮಾಡಬೇಕಲ್ಲ. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಅದು ಅನುಮತಿ ಕೊಡಬೇಕಲ್ಲ. ಅದು ಅನುಮತಿ ಕೊಟ್ಟು ನಾವು ಮೇಕೆದಾಟನ್ನು ಮಾಡಿದಾಗ ಮಾತ್ರ ಅದು ಸಂಪೂರ್ಣ ಆಗಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರ ಇದನ್ನ ಜನಗಳಿಗೆ ತಿಳಿಸ್ತಕ್ಕಂಥ ಕೆಲಸ ಮಾಡಬೇಕು. ಈಗ ತಮಿಳುನಾಡಿನವರು ಹೋಗಿದ್ರಪ್ಪ, ಅದು ವಜಾ ಆಗಿದೆ. ಇನ್ನು ಮುಂದೆ ಕಾವೇರಿ ನಿರ್ವಹಣಾ ಪ್ರಾಧಿಕಾರ
ಅನುಮತಿ ಕೊಡಬೇಕು ಅಂತಕ್ಕಂಥದ್ದು ಆಗಬೇಕಾಗ್ತದೆ, ತಿಳಿಸ್ತಕ್ಕಂಥ ಕೆಲಸ ಆಗಬೇಕು. ಹಾಗಾದಾಗ ಮಾತ್ರ ನಾವು ಮೇಕೆದಾಟು ಏನು ಸಮಾನಾಂತರ ಜಲಾಶಯ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ, ಅದು ಈಡೇರಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಅದನ್ನ ಮಾಡಕ್ಕೆ ನಾವೆಲ್ಲ ಪ್ರಯತ್ನ ಮಾಡೋಣ. ನೀರಾವರಿ ಮಂತ್ರಿ, ಜಲಸಂಪನ್ಮೂಲ ಮಂತ್ರಿ ಇವ್ರ ಕಾಲದಲ್ಲೇ ಇದನ್ನೆಲ್ಲ ಪೂರ್ಣಗೊಳಿಸ್ತಕ್ಕಂಥ ಕೆಲಸ ಮಾಡೋಣ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ನಾವು ಇನ್ನೂ 2.5 ವರ್ಷ ಈಗ ಜನ ಮ್ಯಾಂಡೇಟ್ ಕೊಟ್ಟಿದ್ದಾರಲ್ಲ, ಇನ್ನ 2.5 ವರ್ಷ ನಾವು ಇರ್ತೀವಿ. ಮತ್ತೆ 28ರಲ್ಲೂ ಕೂಡ ನಾವು ಒಳ್ಳೆ ಕೆಲಸ ಮಾಡಿದ್ದೀವಿ. ಅದರಿಂದ ನನಗಂತೂ ವಿಶ್ವಾಸ ಇದೆ 100ಕ್ಕೆ 100 ನಾವು ಮತ್ತೆ ಅಧಿಕಾರಕ್ಕೆ ಬಂದೇ ಬರ್ತೀವಿ 28ರಲ್ಲಿ. ಅಂತ ನನಗೆ ಸಂಪೂರ್ಣ ವಿಶ್ವಾಸ ಇದೆ. ಅದರಿಂದ ಈ ನೀರಾವರಿ ನೀರಿದೆಯಲ್ಲ, ಇದನ್ನ ಸಂಪೂರ್ಣವಾಗಿ ನಮಗೆ ಸಿಗ್ತಕ್ಕಂಥ ನೀರನ್ನ ಬಳಸ್ಕೊಳ್ತಕ್ಕಂಥ ಕೆಲಸ ಮಾಡೋಣ ಅಂತಕ್ಕಂಥ ಮಾತುಗಳನ್ನ ಹೇಳಿ ಇವತ್ತು ಅತ್ಯಂತ ಸಂತೋಷದಿಂದ ನೀರಿನ ಹೆಜ್ಜೆ ಇದನ್ನ ಅತ್ಯಂತ ಸಂತೋಷದಿಂದ ಬಿಡುಗಡೆ ಮಾಡಿದ್ದೀನಿ. ಜನರ ಮುಂದೆ ಈ ಪುಸ್ತಕ ಇವತ್ತು ಅನಾವರಣ ಆಗಿದೆ. ನೀವೆಲ್ಲ ಓದ್ತೀರಿ ಅಂತಕ್ಕಂಥದ್ದು ನನ್ನ ಭಾವನೆ. ನೀವು ಓದಿ ನಿಮ್ಮ ಅಭಿಪ್ರಾಯಗಳನ್ನ ನನಗೆ ತಿಳಿಸಬೇಡಿ, ಡಿ.ಕೆ. ಶಿವಕುಮಾರ್ ತಿಳಿಸಿ. ನಿಮ್ಮ ಅಭಿಪ್ರಾಯಗಳು ಏನಾದರೂ ಅಗತ್ಯ ಬಿದ್ದರೆ ಮುಂದಿನ ಮುದ್ರಣದಲ್ಲಿ ಅದನ್ನು ಸೇರಿಸ್ತಕ್ಕಂಥ ಈಸ್ ವಿತ್ ಓಪನ್ ಮೈಂಡ್ ಸೇರಿಸ್ತಕ್ಕಂಥ ಪ್ರಯತ್ನ ಮಾಡ್ತಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಈ ಪುಸ್ತಕವನ್ನ ಅತ್ಯಂತ ಸಂತೋಷದಿಂದ ಬಿಡುಗಡೆ ಮಾಡಿದ್ದೇನೆ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಾನು ಒಂದ್ಸಾರಿ ಹೇಳ್ಬಿಡ್ತೀನಿ, ನಮ್ಮ ನೀರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.